Next, English activity book, class 5, unit 1, happy birthday. First is passage and answer the passage. Next, it's total 9 questions. ಫಸ್ಟ್ ಮೇನಲ್ಲಿ ಪ್ಯಾಸೇಜ್ನ ಕೇಳಿದರೆ ಆ ಗದ್ಯಾಂಶನ ಓದಿ ನೀವು ಪ್ರಶ್ನೆಗಳಿಗೆ ನೀವು ಉತ್ತರನ ಬರೀಬೇಕಾಗುತ್ತೆ. ಅದಾದಮೇಲೆ ನಿಮಗೆ ಬಿ ಸ್ಪೀಕಿಂಗ್ ಅಂದರೆ ಮೋಹನ್ ಮತ್ತು ರಾಜ್ ಮಧ್ಯ ಏನೆಲ್ಲ ಕಾನ್ವರ್ಸೇಷನ್ ಆಗುತ್ತೆ ಅದು ಇದೆ. ಸೊ ಅಲ್ಲಿ ನಿಮಗೆ ಯಾವುದೇ ಥರ ಆನ್ಸರ್ಸ್ ಇಲ್ಲ. ನೆಕ್ಸ್ಟ್ ಇಲ್ಲೂ ಕೂಡ ಅಷ್ಟು ನಿಮಗೆ ಇನ್ನೊಂದು ಪ್ಯಾಸೇಜ್ನ ಕೊಟ್ಟಿದ್ದಾರೆ. ಈ ಒಂದು ಪ್ಯಾಸೇಜ್ನ ನೀವು ಓದಿ ನೀವು ಇಲ್ಲಿ ಆನ್ಸರ್ನ ನೀವು ಇಲ್ಲಿ ಬರೀಬೇಕಾಗುತ್ತೆ. ಇದು ಪುಟ ಸಂಖ್ಯೆ 3ರ ಉತ್ತರ. ನೆಕ್ಸ್ಟ್ ಹಾಗೆ ನಿಮಗೆ ರಿಅರೇಂಜ್ ದ ವರ್ಡ್ಸ್ ಇನ್ ದ ಫ್ರೇಮ್ ಮೀನಿಂಗ್ಫುಲ್ ಸೆಂಟೆನ್ಸಸ್. ಜಂಬಲ್ ವರ್ಡ್ಸ್ ಇದೆ, ಇದನ್ನು ಮೀನಿಂಗ್ಫುಲ್ ಸೆಂಟೆನ್ಸಸ್ ಆಗಿ ನೀವು ಇಲ್ಲಿ ಬರೀಬೇಕಾಗುತ್ತೆ. ಅದೇ ಥರ ಒಂದು ಪದನ ನೌನ್ ಸೆಂಟೆನ್ಸ್ ಮಾಡಬೇಕು, ಹಾಗೆ ವರ್ಬ್ ಸೆಂಟೆನ್ಸ್ನ ಕೂಡ ಇಲ್ಲಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಇಲ್ಲಿ ಅಂಡರ್ಲೈನ್ ಮಾಡಿರುವಂಥ ವರ್ಡ್ಸ್ಗೆ ನೀವು ಆಪೋಸಿಟ್ ವರ್ಡ್ಸ್ನ ನೀವು ಇಲ್ಲಿ ಬರೀಬೇಕಾಗುತ್ತೆ. ಟೋಟಲ್ 5 ಕ್ವಶನ್ಸ್ ಆಗುತ್ತೆ. ನೆಕ್ಸ್ಟ್ ನೇಮಿಂಗ್ ವರ್ಡ್ಸ್ ಮತ್ತು ಆ್ಯಕ್ಷನ್ ವರ್ಡ್ಸ್ನ ಬರೀಬೇಕು. ಅದಾದಮೇಲೆ ನಿಮ್ಮ ಬಗ್ಗೆ ನೀವು 5 ಸೆಂಟೆನ್ಸ್ನ ಬರೀರಿ. ನಾನು ಎಕ್ಸಾಂಪಲ್ ಆಗಿ ಬರೆದಿದ್ದೀನಿ, ನೀವು ಕೂಡ ನಿಮ್ಮ ಬಗ್ಗೆ ನೀವು ಬರೀರಿ. ನೆಕ್ಸ್ಟ್ ನಿಮಗೆ ಪ್ಯಾಸೇಜಲ್ಲಿ ಅಂಡರ್ಲೈನ್ ಮಾಡಿರೋ ಒಂದು ಸೆಂಟೆನ್ಸ್ಗೆ ಸಿಂಗುಲರ್ ಆಗಿ ಪ್ಲೂರಲ್ ಆಗಿ ಬರೀಬೇಕಾಗುತ್ತೆ. ಅದಾದಮೇಲೆ ನಿಮಗೆ ಯೂನಿಟ್ 2 ಅಲ್ಲಿ ನಿಮಗೆ ಸೇವ್ ದ ಎನ್ವಿರಾನ್ಮೆಂಟ್ ಅಂತ ನಿಮಗೆ ಕೇಳಿದ್ದಾರೆ. ಈ ಒಂದು ಯೂನಿಟಲ್ಲಿ ನಿಮಗೆ ಫಸ್ಟ್ ಆಫ್ ಆಲ್ ನಿಮಗೆ ಪ್ಯಾಸೇಜ್ ಇರುತ್ತೆ ಫಸ್ಟ್ ಪೇಜಲ್ಲಿ. ಆ ಒಂದು ಪ್ಯಾಸೇಜ್ನ ನೀವು ಓದಿ ಕ್ವಶನ್ಸ್ಗೆ ನೀವು ಇಲ್ಲಿ ಆನ್ಸರ್ ಮಾಡಬೇಕಾಗುತ್ತೆ. ಇದು ನಿಮಗೆ ಫಸ್ಟ್ ಆ್ಯಕ್ಟಿವಿಟಿ ಆಗುತ್ತೆ ಈ ಯೂನಿಟಲ್ಲಿ. ನೆಕ್ಸ್ಟ್ ನಿಮಗೆ ಪೇಜ್ ನಂಬರ್ 9ರಲ್ಲಿ ನಿಮಗೆ ಸ್ಪೀಕಿಂಗ್ ಅಂತ ಒಂದು ಆ್ಯಕ್ಟಿವಿಟಿ ಇದೆ. ಇಲ್ಲಿ ಹುಡುಗ ಟ್ರೀ ಜೊತೆ ಅಂದರೆ ಮರದ ಜೊತೆ ಯಾವ ಥರ ಮಾತಾಡ್ತಾನೆ, ಅವರಿಬ್ಬರ ಮಧ್ಯೆ ಏನೆಲ್ಲ ಮಾತುಕತೆ ನಡೀತೆ ಅದನ್ನ ನೀವಾಗಿ ಬರಿಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲೂ ಕೂಡ ಅಷ್ಟೇ, ಒಬ್ಬ ಸ್ಟ್ರೇಂಜರ್, ವುಡ್ಕಟರ್ ಹಾಗೂ ಮರ ಅವರಿಬ್ಬರ ಮತ್ತೆ ಒಂದು ನಡುವೆ ಸಂಭಾಷಣೆಯನ್ನು ನೀವಲ್ಲಿ ಬರಿಬೇಕಾಗುತ್ತೆ. ನೆಕ್ಸ್ಟ್ ಮೇನಲ್ಲೂ ಅಷ್ಟೇ ನಿಮಗೆ ಒಂದು ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ. ಫ್ರೂಟ್ಸ್ ನೇಮ್ನ ಬರಿಬೇಕು, ವೆಜಿಟೇಬಲ್ಸ್ ನೇಮ್ನ. ಅದೇ ಥರ ಫ್ರೂಟ್ಸ್ ನೇಮ್ ಹಾಗೂ ವೆಜಿಟೇಬಲ್ಸ್ನ ನೀವು ಕೂಡ ನೀವಿಲ್ಲಿ ಬರಿಬೇಕಾಗುತ್ತೆ. ಫಸ್ಟ್ ಪೊಯಮಲ್ಲಿರೋದನ್ನ ಬರಿಬೇಕಾಗುತ್ತೆ, ಆಮೇಲೆ ನೀವು ಓನ್ ಬರಿಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಇಲ್ಲಿ ಮೈಕ್ರೋ ಟೆಕ್ಸ್ಟ್ 1 ಅಂತ ಕೇಳಿದರೆ. ಲಾರೀಸ್ ಅಂತ ಪ್ಲೂರಲ್ ಕೇಳಿದರೆ, ಲಾರಿ ಅಂತ ಸಿಂಗುಲರ್ ಇದೆ, ಪ್ಲೂರಲ್ ಬರೀರಿ, ಪ್ಲೂರಲ್ ಇದೆ ಸಿಂಗುಲರ್ ಬರೀ. ನೆಕ್ಸ್ಟ್ ಮ್ಯಾಚ್ ದ ಫಾಲೋಯಿಂಗ್ ಕೇಳಿದರೆ, ಅದಾದಮೇಲೆ ಪ್ರಿಪೋಸಿಷನ್ಸ್ ಬರೀರಿ ಅಂತ. ನೆಕ್ಸ್ಟ್ ಯೂನಿಟ್ 3ಯಲ್ಲಿ ನಿಮಗೆ ಮೈ ಕಲರ್ ಮೈ ವರ್ಲ್ಡ್ ಅಂತ ಯೂನಿಟ್ 3ಯಲ್ಲಿ ಕೇಳಿದರೆ, ಇಲ್ಲಿ 1ರಿಂದ 4ನೇ ಪ್ರಶ್ನೆಗೆ ಉತ್ತರ. ಹಾಗೆ ರೇನ್ಬೋನ ನೀವಿಲ್ಲಿ ಕಲರ್ ಮಾಡಬೇಕಾಗುತ್ತೆ. ಅದೇ ಥರ ಕೊಟ್ಟಿರುವಂಥ ವರ್ಡ್ಸಲ್ಲಿ ನೀವು ಮೀನಿಂಗ್ಫುಲ್ ಸೆಂಟೆನ್ಸ್ನ ಬರೀಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಇಲ್ಲಿ ಕಲರ್ ದ ಫ್ಲವರ್ ವಿತ್ ದ ಕಲರ್ಸ್ ಆಫ್ ದ ರೇನ್ಬೋ ಅಂತ ಕೇಳಿದರೆ, ವಿ ಫಾರ್ ವೈಲೆಟ್, ಇ ಫಾರ್ ಇಂಡಿಗೋ. ನೆಕ್ಸ್ಟ್ ಮೇಲೆ ನಿಮಗೆ ಮಿಸ್ಸಿಂಗ್ ಲೆಟರ್ಸ್ನ ನೀವು ಕಂಪ್ಲೀಟ್ ಮಾಡಿ, ಕಲರ್ಸ್ನ ಕಂಪ್ಲೀಟ್ ಮಾಡಿ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ರೈನ್ಬೋ ಬಗ್ಗೆ ನೀವು ಇಲ್ಲಿ ಸೆಂಟೆನ್ಸಸ್ನ ನೀವು ಬರೀಬೇಕಾಗುತ್ತೆ. ಅದಾದಮೇಲೆ ನಿಮಗೆ ಇಲ್ಲಿ ಪೇರ್ ವರ್ಡ್ಸ್ ಕೊಟ್ಟಿದ್ದಾರೆ. 2 ಪದಗಳನ್ನ ಕೊಟ್ಟಿದ್ದಾರೆ. ಒಂದು ಕರೆಕ್ಟಾಗಿರೋ ಪದನ ನೀವು ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೀಬೇಕಾಗುತ್ತೆ. ಟೋಟಲ್ 1 to 7 ಕ್ವಶನ್ ಇದೆ. ಅದೇ ಥರ ನಿಮಗೆ ಇಲ್ಲಿ ಸಫಿಕ್ಸಸ್ ಅನ್ನೋದಿದೆ, ಪದದ ಎಂಡಲ್ಲಿ ನೀವು ಇಲ್ಲಿ ಆ್ಯಡ್ ಮಾಡಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಇಲ್ಲಿ ಯಾವ ಒಂದು ಪದದಿಂದ ಆ ಒಂದು ನೇಮ್ ಬಂದಿದೆ ಅದಕ್ಕೆ ಸರ್ಕಲ್ನ ಮಾಡಿ. ನೆಕ್ಸ್ಟ್ ರೈಮಿಂಗ್ ವರ್ಡ್ಸ್ನ ಬರೀರಿ. ಅದೇ ಥರ ಆಬ್ಜೆಕ್ಟ್ಸ್ನ ನೀವು ಬರೀಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್, ರೈಟ್ ದ ಸೆಂಟೆನ್ಸ್ ಕರೆಕ್ಟ್ಲಿ. ಮ್ಯಾಚ್ ದ ಫಾಲೋಯಿಂಗ್ ಸೆಂಟೆನ್ಸಸ್ನ ಕೇಳಿದ್ದಾರೆ. ನೆಕ್ಸ್ಟ್ ಕಂಪ್ಲೀಟ್ ದ ಸೆಂಟೆನ್ಸ್ ಯೂಸಿಂಗ್ ದ ನೇಮ್ ಪಿಕ್ಚರ್ನ ಯೂಸ್ ಮಾಡಿ ನೀವು ಸೆಂಟೆನ್ಸ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಅದೇ ಥರ ಮೈಕ್ರೋ ಟೆಕ್ಸ್ಟ್ 2 ಅಲ್ಲೂ ಅಷ್ಟೇ ಅಪ್ರೋಪ್ರಿಯೇಟ್ ಒಂದು ವರ್ಡ್ನ ನೀವು ಫಿಲ್ಲಿಂಗ್ ದ ಬ್ಲ್ಯಾಂಕ್ಸಲ್ಲಿ ಬರೀಬೇಕಾಗುತ್ತೆ. ಅದೇ ಥರ ನಿಮಗೆ 8 ಡಿಫ್ರೆಂಟ್ ಸೆಂಟೆನ್ಸಸ್ನ ಕೇಳಿದ್ದಾರೆ. ಈ ಒಂದು ಸೆಂಟೆನ್ಸಸ್ನ ನೀವು ಅಲ್ಲಿ ಬರೀಬೇಕಾಗುತ್ತೆ. ಪೇಜ್ ನಂಬರ್ 20ಗೆ ಉತ್ತರ ಆಗುತ್ತೆ. ನೆಕ್ಸ್ಟ್ ನಿಮಗೆ ಇಲ್ಲಿ ಒಂದು ಪ್ಯಾಸೇಜ್ನ ಓದಿ ಅದರ ಅಕಾರ್ಡಿಂಗ್ ನೀವು ಟ್ರೂ ಯಾವುದು, ಫಾಲ್ಸ್, ಸರಿ ಯಾವುದು, ತಪ್ಪು ಯಾವುದು ಅಂತ ನೀವಿಲ್ಲಿ ಮಾರ್ಕ್ ಮಾಡಬೇಕಾಗುತ್ತೆ. ಪೇಜ್ ನಂಬರ್ 21ಗೆ ಕಂಪ್ಲೀಟ್ ಆನ್ಸರ್ಸ್. ನೆಕ್ಸ್ಟ್ ನಿಮಗೆ ಇಲ್ಲಿ ರೈಟ್ ದ ಲಿಸ್ಟ್ ಆಫ್ ಡೂಸ್ ಆ್ಯಂಡ್ ಡೋಂಟ್ಸ್ ಅಂತ ಕೇಳಿದ್ದಾರೆ. ಏನೆಲ್ಲ ಮಾಡಬೇಕು, ಏನೆಲ್ಲ ಮಾಡಬಾರ್ದು. ಸೊ ಈ ಥರ ಒಂದು ಪ್ರಶ್ನೆ ಅಂದರೆ ಅದು ಪ್ಯಾಸೇಜ್ ಕೊಟ್ಟಿದ್ದಾರೆ, ಪ್ಯಾಸೇಜ್ ರಿಲೇಟೆಡ್ ಓದಿ ಡೂಸ್ ಆ್ಯಂಡ್ ಡೋಂಟ್ಸ್ ಅಂತ. ನೆಕ್ಸ್ಟ್ ಯೂಸ್ ದ ಫಾಲೋಯಿಂಗ್ ವರ್ಡ್ಸ್ ಇನ್ ದ ಸೆಂಟೆನ್ಸ್ ಟು ಬಿ ಓನ್. ನೆಕ್ಸ್ಟ್ ಇದು ಒಂದು ಆ್ಯಕ್ಟಿವಿಟಿಲಿ ಇಲ್ಲೂ ಕೂಡ ಪ್ಯಾಸೇಜ್ ಇರೋದು. ಸೇಮ್ ಪ್ಯಾಸೇಜ್ನ ಓದಿ ನೀವು ಆನ್ಸರ್ನ ಮಾಡಬೇಕು. ನೆಕ್ಸ್ಟ್ ನಿಮಗೆ ಕ್ವಾಲಿಟೀಸ್ನ ಕೇಳಿದರೆ, ಕ್ವಾಲಿಟೀಸ್ನ ನೀವು ಬರೀಬೇಕಾಗುತ್ತೆ. ನೆಕ್ಸ್ಟ್ ಒಂದು ವರ್ಡ್ನ ಯೂಸ್ ಮಾಡಿ ಅದರ ಎಂಡಲ್ಲಿರೋ ವರ್ಡಿಂದ ನೀವು ವರ್ಡ್ಸ್ನ ಫ್ರೇಮ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮಗೆ ಒಂದು ಸೆಂಟೆನ್ಸ್ ಕೊಟ್ಟಿರ್ತಾರೆ, ಇದರಲ್ಲಿ ನೌನ್ ಯಾವುದು, ಅಬ್ಜೆಕ್ಟಿವ್ ಯಾವುದು, ವರ್ಬ್ ಯಾವುದು ಅಂತ ನೀವು ಐಡೆಂಟಿಫೈ ಮಾಡಿ ಆ ಬಾಕ್ಸ್ಗಳಲ್ಲಿ ಬರೀಬೇಕು. ಹಾಗೆ ನಿಮಗೆ ಪ್ಲೂರಲ್ ಫಾರ್ಮ್ನ ನಿಮಗೆ ಬರೀಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಕಾಪಿ ದ ಫಾಲೋಯಿಂಗ್ ಪ್ರೊವರ್ಬ್ಸ್. ಇಲ್ಲಿ ಪ್ರೊವರ್ಬ್ಸ್ಗಳನ್ನ ಕೇಳಿದ್ದಾರೆ. 1 to 4 ಇದೆ. 1 to 4 ಪ್ರೊವರ್ಬ್ಸ್ನ ನೀವು ಬರೀರಿ. ನೆಕ್ಸ್ಟ್ ಮ್ಯಾಚ್ ದ ಜಾಯಿನ್ ವರ್ಡ್ಸ್ ಟು ಮೇಕ್ ದ ಕಾಂಪೌಂಡ್ ವರ್ಡ್ಸ್ನ ಜಾಯಿನ್ ಮಾಡಿ ಕಾಂಪೌಂಡ್ ವರ್ಡ್ನ ನೀವು ಫ್ರೇಮ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಯೂನಿಟ್ 5 ಅಲ್ಲಿ ನಿಮಗೆ ಡಿಗ್ನಿಟಿ ಅಂತ ಕೇಳಿದ್ದಾರೆ. ಇಲ್ಲೂ ಕೂಡ ಫಸ್ಟ್ ನಿಮಗೆ ಪ್ಯಾಸೇಜ್ ಇದೆ.
ಪ್ಯಾಸೇಜ್ನ ಓದಿ ನೀವು ಆನ್ಸರ್ನ ಮಾಡಿ. ನೆಕ್ಸ್ಟ್ ನಿಮಗೆ ಆಪೋಸಿಟ್ ವರ್ಡ್ಸ್ ಅಂದರೆ ವಿರುದ್ಧಾರ್ಥಕ ಪದಗಳನ್ನ ಕೇಳಿದರೆ ಈ ಒಂದು ವಿರುದ್ಧಾರ್ಥಕ ಪದಗಳನ್ನ ನೀವು ಬರೀಬೇಕಾಗುತ್ತೆ. ಅದಾದಮೇಲೆ ರೈಮಿಂಗ್ ವರ್ಡ್ಸ್ನ ಕೇಳಿದರೆ ರೈಮಿಂಗ್ ವರ್ಡ್ಸ್ನ ಕೂಡ ನೀವಿಲ್ಲಿ ಬರೀಬೇಕು. ನೆಕ್ಸ್ಟ್ ನಿಮಗೆ ಇಲ್ಲಿ ಎಲ್ಲ ಒಂದು ಸೆಂಟೆನ್ಸಲ್ಲಿ ING ಫಾರ್ಮ್ ವರ್ಬ್ನ ಕೊಟ್ಟಿದ್ದಾರೆ. ಎಲ್ಲ ಎಂಡಲ್ಲಿ ನೀವು ING ಫಾರ್ಮ್ನ ನೀವು ಇಲ್ಲಿ ಆ್ಯಡ್ ಮಾಡಿ ಬರೀಬೇಕಾಗುತ್ತೆ. ಇದು ಪೇಜ್ ನಂಬರ್ 29ಗೆ ಉತ್ತರ ಆಗುತ್ತೆ. ಅದೇ ಥರ ನಿಮಗೆ ಪೇಜ್ ನಂಬರ್ 30ಗೂ ಅಷ್ಟೇ ಸೇಮ್ ಮೇಕಿಂಗ್, ಕ್ರೈಯಿಂಗ್, ಕ್ಯಾರಿಂಗ್, ಡೆಲಿವರಿಂಗ್, ಸರ್ವಿಂಗ್, ಕ್ಯಾರಿಂಗ್, ಹೋಲ್ಡಿಂಗ್, ಸೆಲ್ಲಿಂಗ್ ಈ ಥರ ನೀವು ಒಂದು ಪದದ ಒಂದು ಎಂಡಲ್ಲಿ ING ಫಾರ್ಮ್ನ ಆ್ಯಡ್ ಮಾಡಿ ನೀವು ಬರೀರಿ. ನೆಕ್ಸ್ಟ್ ನಿಮಗೆ ಇಲ್ಲಿ ಮೆಂಡಿಂಗ್, ಸಿಟ್ಟಿಂಗ್, ಹೋಲ್ಡಿಂಗ್, ಗೋಯಿಂಗ್, ಸೆಲ್ಲಿಂಗ್, ಬೈಯಿಂಗ್, ಲಾಗಿಂಗ್ ಆ್ಯಂಡ್ ಗ್ರೋಯಿಂಗ್ ಅಂತ ನೀವು ING ಫಾರ್ಮ್ನ ಆ್ಯಡ್ ಮಾಡಿ ಆ ಒಂದು ಸೆಂಟೆನ್ಸನ್ನು ನೀವು ಇಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಮೇನಲ್ಲಿ ನಿಮಗೆ ಲುಕ್ ಅಟ್ ದ ಫಾಲೋಯಿಂಗ್ ಪಿಕ್ಚರ್ಸ್, ಐಡೆಂಟಿಫೈ ದರ್ ಪ್ರೊಫೆಷನ್. ಶಿ ಈಸ್ ಎ ಡ್ಯಾನ್ಸರ್, ಹೀ ಈಸ್ ಎ ಡ್ರೈವರ್, ಶಿ ಈಸ್ ಎ ನರ್ಸ್, ಹೀ ಈಸ್ ಎ ಫೋಟೋಗ್ರಾಫರ್ ಅಂತ ಪೇಜ್ ನಂಬರ್ 22ಗೆ ಇದು ಕಂಪ್ಲೀಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮೇಲೆ ನಿಮಗೆ ಲುಕ್ ಅಟ್ ದ ಗಿವನ್ ಪಿಕ್ಚರ್, ರೈಟ್ ಸೂಟಬಲ್ ಸೆಂಟೆನ್ಸಸ್. ಡಾಕ್ಟರ್ ಟ್ರೀಟ್ಸ್ ಪೇಷಂಟ್ಸ್, ಪೋಸ್ಟ್ಮ್ಯಾನ್ ಡೆಲಿವರ್ಸ್ ದ ಲೆಟರ್ಸ್. ಇದೇ ಥರ ನೆಕ್ಸ್ಟು ಯಾವುದಾದ್ರು 6 ಒಂದು ಪ್ರೊಫೆಷನ್ನ ನೀವು ಅಲ್ಲಿ ಬಾಕ್ಸಲ್ಲಿ ನೀವು ಬರೀಬೇಕಾಗುತ್ತೆ. ನೆಕ್ಸ್ಟ್ ಮೇನಲ್ಲಿ ನಿಮಗೆ ವೆಹಿಕಲ್ಸ್ ನೇಮ್ಸ್ನ ನೀವು ಸ್ಪೇಸ್ ಪ್ರೊವೈಡೆಡಲ್ಲಿ ಬರೀರಿ. ಅದೇ ಥರ ರೈಟ್ ವರ್ಡ್ಸ್ನ ನೀವು ಬ್ರ್ಯಾಕೆಟಲ್ಲಿ ಇರೋದನ್ನ ಬರೆದು 1 to 6 ಒಂದು ಸೆಂಟೆನ್ಸ್ನ ಕಂಪ್ಲೀಟ್ ಮಾಡಿ. ನೆಕ್ಸ್ಟ್ ಮೇನ್ ನೇಮ್ ದ ಪರ್ಸನ್ ಡಿಸ್ಕ್ರೈಬ್ ಇನ್ ದ ಪಿಕ್ಚರ್. ಯಾವ ಪರ್ಸನ್ಸ್ ಅಂತ ಅಲ್ಲಿ ಬಾಕ್ಸಲ್ಲಿ ಬರೀರಿ. ನೆಕ್ಸ್ಟ್ ನಿಮಗೆ ಆಪೋಸಿಟ್ ವರ್ಡ್ಸ್ನ ಬರೀರಿ. ನೆಕ್ಸ್ಟು ಜನರಲ್ ನೇಮ್ನ ನೀವು ಅಲ್ಲಿ ಬರೀಬೇಕಾಗುತ್ತೆ. ಅದೇ ಥರ ನೆಕ್ಸ್ಟ್ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್ ಇದೆ, ಆಲ್ಫಾಬೆಟಿಕಲ್ ಆರ್ಡರಲ್ಲಿ ಬರೀರಿ ಯೂಸಿಂಗ್ ದ ಫಾಲೋಯಿಂಗ್ ಸೆಂಟೆನ್ಸಸ್. ನೆಕ್ಸ್ಟ್ ಅದೇ ಥರ ಒಂದು ಡೈಲಾಗ್ನ ಬರೀಬೇಕು, ಆರ್ಟಿಕಲ್ಸ್ನ ಫಿಲ್ ಮಾಡಿ. ನೆಕ್ಸ್ಟ್ ನಿಮಗೆ ಇಲ್ಲಿ ಯೂನಿಟ್ 6ಅಲ್ಲಿ ಪ್ಯಾಸೇಜ್ ಕೊಟ್ಟಿದ್ದಾರೆ. ಹಾಗೆ ಪ್ಯಾಸೇಜ್ಗೆ ಒಂದು ರಿಲೇಟೆಡ್ ನೀವು ಒಂದು ಕ್ವಶನ್ ಆನ್ಸರ್ಸ್ನ ಬರೀರಿ. ನೆಕ್ಸ್ಟು ಚಿತ್ರನ ನೋಡಿ ಅದರ ಬಗ್ಗೆ ಬರೀಬೇಕು. ನೆಕ್ಸ್ಟ್ ಇಲ್ಲೂ ಕೂಡ ಅಷ್ಟೇ ಮ್ಯಾಚ್ ದ ಫಾಲೋಯಿಂಗ್ನ ಬರೀರಿ. ನೆಕ್ಸ್ಟ್ ಆ್ಯಡ್ ED ಮತ್ತು Dನ ನೀವು ವರ್ಬ್ಗೆ ಆ್ಯಡ್ ಮಾಡಬೇಕು. ನೆಕ್ಸ್ಟ್ ಕಾನ್ವರ್ಸೇಷನ್ನ ಫಿಲ್ ಮಾಡಿ. ಅದಾದಮೇಲೆ ನಿಮಗೆ ಇಲ್ಲೂ ಕೂಡ ಸಹ ಜಂಬಲ್ ಸೆಂಟೆನ್ಸ್ನ ಕೊಟ್ಟಿದ್ದಾರೆ, ಸೆಂಟೆನ್ಸ್ನ ರೀಅರೇಂಜ್ ಮಾಡಿ ಬರೀರಿ. ನೆಕ್ಸ್ಟ್ ನಿಮಗೆ ಇಲ್ಲಿ ಪಿಕ್ಚರ್ಸ್ನ ಕೊಟ್ಟಿದ್ದಾರೆ. ಆ ಒಂದು ಪಿಕ್ಚರಲ್ಲಿ 5 clocks ಅಂತ ಈ ಥರ ಬರೀಬೇಕು. ನೆಕ್ಸ್ಟ್ ನಿಮಗೆ ಲುಕ್ ಅಟ್ ದ ಪಿಕ್ಚರ್ ಇನ್ ದ ಬಾಕ್ಸ್, ಆನ್ಸರ್ ದ ಕ್ವಶನ್ಸ್ ಇನ್ ದ ಎಕ್ಸಾಂಪಲ್. ನೆಕ್ಸ್ಟ್ ಮೇನ್ ನಿಮಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಕ್ಯಾನ್ ಆರ್ ಕಾಂಟ್ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಐಡೆಂಟಿಫೈ ದ ಆ್ಯಕ್ಷನ್ ವರ್ಡ್ಸ್ ಇನ್ ದ ಫಾಲೋಯಿಂಗ್ ಸೆಂಟೆನ್ಸಸ್. ನೆಕ್ಸ್ಟ್ ನಿಮಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಫಾರ್ ದ ಬ್ರ್ಯಾಕೆಟ್ಸ್ ಸೈಲೆಂಟ್ ಲೆಟರ್ಸ್ನ ಬರೀರಿ. ಅದಾದಮೇಲೆ ಕ್ವಾಲಿಟೀಸ್ ಆಫ್ ಪಾಸಿಟಿವ್, ನೆಗೆಟಿವ್, ಫಾರ್ ಎಕ್ಸಾಂಪಲ್ ಲವ್ ಈ ಥರ ನೀವು ಟಿಕ್ ಮಾಡಿ. ನೆಕ್ಸ್ಟ್ ಮೈಕ್ರೋಟೆಕ್ಸ್ಟ್ 4ಅಲ್ಲಿ ಪ್ಯಾಸೇಜ್ನ ಬರೀರಿ. ನೆಕ್ಸ್ಟ್ ಯೂನಿಟ್ 7ಅಲ್ಲಿ ಟ್ರೇಸ್ ಇದೆ, ಇಲ್ಲೂ ಕೂಡ ಅಷ್ಟೇ ಪ್ಯಾಸೇಜ್ನ ಕಂಪ್ಲೀಟ್ ಮಾಡಿ ಬರೀರಿ. ಅದಾದಮೇಲೆ ನೇಮಿಂಗ್ ವರ್ಡ್ಸ್ ಯಾವುದು, ಆ್ಯಕ್ಷನ್ ವರ್ಡ್ಸ್ ಯಾವುದು ಅಂತ ಬರೀರಿ. ನೆಕ್ಸ್ಟ್ ನಿಮಗೆ ಚೂಸ್ ದ ಕರೆಕ್ಟ್ ವರ್ಡ್ ಫ್ರಮ್ ದೋಸ್ ಗಿವನ್ ಇನ್ ದ ಬಾಕ್ಸ್. ಕರೆಕ್ಟ್ ವರ್ಡ್ಗೆ ನೀವು ಟಿಕ್ ಮಾಡಬೇಕು. ನೆಕ್ಸ್ಟಿಗೆ ಜಂಬಲ್ ವರ್ಡ್ಸ್ಗೆ ಟೊಮ್ಯಾಟೊ, ಕ್ಯಾಬೇಜ್ ಅಂತ ಈ ಥರ ಬರೀರಿ. ಅದಾದಮೇಲೆ ನೆಕ್ಸ್ಟ್ ಕಲರ್ ದ ಫಾಲೋಯಿಂಗ್ and write the name of the color in the space provided. Let's choose the correct word and write it in the blank. ಅದಾದಮೇಲೆ ರೈಮಿಂಗ್ ವರ್ಡ್ಸ್ನ ಬರೀಬೇಕು. ನೆಕ್ಸ್ಟ್ ಕರೆಕ್ಟ್ ವರ್ಡ್ನ ಬರೀ LY ಫಾರ್ಮಲ್ಲಿ ಇರೋ ಫಿಲ್ ಮಾಡಿ. ನೆಕ್ಸ್ಟ್ ಫ್ರೇಮ್ ದ ಕ್ವಶನ್ಸ್, ಹಾಗೆ ಬಯೋಡೇಟಾನ ಫಿಲ್ ಮಾಡಿ. ನೆಕ್ಸ್ಟ್ ಲುಕ್ ಅಟ್ ದ ಫಸ್ಟ್ ಸೆಂಟೆನ್ಸ್, ಕಂಪ್ಲೀಟ್ ದ ಫ್ರೇಸಸ್. ಅದಾದಮೇಲೆ ಮೈಕ್ರೋಟೆಕ್ಸ್ಟ್ 5ಗೆ ಉತ್ತರ ಆಗುತ್ತೆ. ಥ್ಯಾಂಕ್ ಯು.